ಹಾಯ್ ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತು ನಾವು ಈಸಿಯಾಗಿ ಮನೆಯಲ್ಲೇ ರವೆ ಇಡ್ಲಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು 1/4 kg ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ, ಒಂದು 400 ಗ್ರಾಮು ಮೊಸರು ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಒಂದು ಬೌಲು, ಒಂದು ಕ್ಯಾರೆಟು, ಕಾಯಿ ತುರಿ ಸ್ವಲ್ಪ ದಪ್ಪದಾಗಿ ನಾನು ಇದನ್ನು ತುರಿದಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಸಾಸಿವೆ ಮತ್ತು ಜೀರಿಗೆ, ಗೋಡಂಬಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ. ನಾವು ಇಷ್ಟನ್ನು ಬಳಸ್ಕೊಂಡು ಈಸಿಯಾಗೇ ರವೆ ಇಡ್ಲಿ ಮಾಡೋಣ. ಅದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾವಿಲ್ಲಿ ಮೊದಲದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಜೀರಿಗೆ ಒಂದು 3/4 ಸ್ಪೂನಷ್ಟು, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳೋಣ. ಇವಾಗ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅದನ್ನು ಸಹ ಹುರ್ಕೊಳ್ಳೋಣ. ಮೀಡಿಯಮ್ ಸೈಜಲ್ಲಿ ಹುರ್ಕೋಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ, ಸೀದೋದ್ರೆ ಚೆನ್ನಾಗಿರಲ್ಲ. ಇವಾಗ ರವೆ ಹಾಕ್ಕೊಳ್ಳೋಣ. ಅದನ್ನು ಹುರ್ಕೊಳ್ಳೋಣ. ಮೀಡಿಯಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಸೀಸ್ದಲ್ಲೇ ಇರೋ ಥರ ಹುರ್ಕೊಬೇಕು. ಸೀದಲ್ಲೇ ಇರೋ ಥರ ಸೀಸ್ಬಾರ್ದು, ಅದನ್ನು ಚೆನ್ನಾಗಿರಲ್ಲ ಅದು ವಡೆ. ಆಮೇಲೆ ನಾವು ಈಗ ಮಾಡ್ತೀವಲ್ಲ ಇಡ್ಲಿ, ಅದೆಲ್ಲ ಸೀದೋಗಿರೋ ಥರನೇ ಬರುತ್ತೆ ನೋಡಿ. ಬಿಡ್ದಲೇ ಅದನ್ನು ಸ್ಟಾಪ್ ಮಾಡ್ದಲೇ ಇದೇ ರೀತಿ ಹುರಿತಾ ಇರಬೇಕು. ಆಗಿದೆ ಇದು. ಇದನ್ನು ಒಂದು 1/4 ಗಂಟೆ, ಒಂದು 20 ನಿಮಿಷ ಫುಲ್ಲು ಕೂಲಾಗೋದಕ್ಕೆ ಬಿಟ್ಬಿಡೋಣ. ಇದು ಫುಲ್ ಇವಾಗ ಕೂಲಾಗಿದೆ. ಇದಕ್ಕೆ ಇವಾಗ ನಾವು ಮೊಸರು ಹಾಕ್ಕೊಳ್ಳೋಣ. ಮೊಸರು, ನಾವೇನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ, ಕ್ಯಾರೆಟು, ಕಾಯಿ, ತೆಂಗಿನಕಾಯಿ ಸ್ವಲ್ಪ, ರುಚಿಗೆ ತಕ್ಕಾಗೆ ಅಷ್ಟು ಉಪ್ಪು, ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದೆಲ್ಲ ನೀಟಾಗಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದು ಮೊಸರದ್ದು ನೀರು ಇರುತ್ತಲ್ಲ, ಅದೆಲ್ಲ ಹಾಕ್ಕೊಳ್ಳೋಣ. ಈ ರೀತಿ ರೆಡಿ ಇದೆ. ಇದನ್ನು ಒಂದು 5 ನಿಮಿಷ ಹಾಗೆ ಇಟ್ಕೊಂಬಿಡೋಣ. ಸಾಕು, ಒಂದು 5 ನಿಮಿಷ ಇಟ್ಟರೆ ಸಾಕು. ಇವಾಗ ಇದಕ್ಕೊಂದು ಚೂರು ಸೋಡಾ ಹಾಕ್ಕೊಳ್ಳೋಣ. ಸೋಡಾ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಗಟ್ಟಿಯಾಗಿರುತ್ತೆ, ನಾವು ಒಂದು ಅದಾಗಿ ಬರೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿಯಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕಾಗ್ಬೋದು ನಾನು ನೀರು ನೋಡ್ತೀನಿ. ಇನ್ನೊಂದು ಸ್ವಲ್ಪ ಬೇಕು, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಹಿಟ್ಟು ರೆಡಿ ಇದೆ. ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಾವು ಗೋಡಂಬಿ ತೊಗೊಂಡಿದ್ದೀವಲ್ಲ, ಅದು ಒಂದೊಂದು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕೆಳಗಡೆ ಡಿಸೈನಾಗಿ ಬರುತ್ತೆ ಅದು. ನಾವು ಕೆಳಗಡೆ ಬೇಕಾದರೂ ಇಡ್ಬೋದು, ಮೇಲ್ಗಡೆ ಬೇಕಾದ್ರೂ ಇಟ್ಕೋಬೋದು. ಇವಾಗ ಅದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಕ್ಯಾರೆಟ್ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಆಲ್ರೆಡಿ ಇವಾಗ ಸ್ಟೀಮ್ ನೀರು ಇಟ್ಟಿದ್ದೀನಿ. ಎಲ್ಲ ಜೋಡಿಸ್ಕೊಳ್ಳೋಣ. ಎಲ್ಲ ಸ್ಟ್ಯಾಂಡ್ಗೆ ಹಾಕ್ಕೊಂಡಿದ್ದೀನಿ.
ಕುಕ್ಕರಲ್ಲಿ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ಇಟ್ಬಿಟ್ಟು ಮಿನಿಮಮ್ ನಾವೇನು ಇಡ್ಲಿ ಬೇಯಿಸ್ತೀವೋ 10 ನಿಮಿಷ ಅಷ್ಟು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿಯಾದ ರವೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವೇನು ಗೋಡಂಬಿ ಇಟ್ಟಿದ್ದು ಅದೆಷ್ಟು ಕಲರ್ಫುಲ್ಲಾಗಿ ಡಿಸೈನಾಗಿ ಕಾಣ್ತಿದೆ ನೋಡಿ. ಎಷ್ಟು ಸಖತ್ತಾಗಿ ಆಗಿದೆ ಅಂದರೆ ಅಷ್ಟು ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ತುಂಬ ಚೆನ್ನಾಗಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾವು ಕ್ಯಾರೆಟ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿ ರುಚಿಕರವಾದಂತಹ ಈಸಿಯಾಗಿ ನಾವು ಮನೇಲಿ ಹೇಗೆ ಮಾಡೋದು ಅನ್ನೋದನ್ನ ನಾವು ತೋರಿಸಿದ್ದೀವಿ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.